ಫಿಲಮಿಗೆ ಹೋಗ್ಬೇಕಂತ ಆಸೆ ಆಗಿತ್ತು. ಹಾಯ್ ಮಾಡ್ರಲು 1:45 ಐತಿ. 1 ಗಂಟೆಗೆ ಬಂದಿವಿ ನಾವು. ಟಿಕೆಟ್ ನಮ್ಮ ವೀರೇಶ್ ಹೇಳೇನ ಬಿಡ್ರಿ ಅಂದ್ವಿ. ಒಂದ್ಸಲ ನಮ್ಮ ಕಿಚ್ಚ ಬಾಸ್ ಬಂದಿದ್ವಿ ಕೋಟಿ. ಮಸ್ತ್ ಇತ್ತು. ನಾವು ಪುಟ್ಟಿನ ನೋಡಕ್ ಹೋಗಿದ್ವಿ. ಯಾಕೆ ವಿಲನ್ ಮಾಡ್ಬಿಟ್ಟಾರೆ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಏನಿಲ್ಲ ಫ್ರೆಂಡ್ಸ್, ನನಗೆ ಫಿಲಮಿಗೆ ಹೋಗ್ಬೇಕಂತ ಆಸೆ ಆಗಿತ್ತು. ಕಾಂತಾರ ಇಲ್ಲಿ ಕಾಂತಾರ ಬಂದಿತ್ತು, ಅದು ನೋಡ್ಬೇಕಂತ ಅನ್ಸಕೊಂಡಿತ್ತು. ಅದಕ್ಕೆ ಎಲ್ಲರಲ್ಲ ನಾವು ವೀರೇಶ ನಾವು ಸಾವು ಜೊತೆ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಇವಾಗ ಹೋಗ್ಬೇಕಾ ಹೋಗ್ಬಾರ್ದ ಅಂತ ಒಂದಿತ್ತು. ಮತ್ತೆ ಚೆಕ್ ಮಾಡಿದ್ವಿ, ಹೋಗ್ಬೋದು, ನಡೀತಿದೆ, ಸೇಫ್ ಅಂತಂದ್ರೆ ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ ನೋಡ್ರಿ. ನಮ್ಮ ಬ್ಯೂಟಿ ಕ್ವೀನ್ ರೀ. ಹಾಯ್ ಹಾಯ್. ಈ ಕೊಟ್ಟ ವ್ಲಾಗ್ನಾಗ ಬರೋದಿಲ್ಲ ಹಾಯ್ ಅಂತ. ಸಾವಿತ್ರಿ ಮೇಡಮ್ ಅವರು ಸೀನ್ರಿ ಓಕೆ ಗಾಯ್ಸ್, ನೋಡಂಬರ್ರಿ. ಫುಲ್ಲು ರಶ್ ಐತಂತ. ನಮ್ಮ ತಮ್ಮ ಅವರು ಬರ್ತಾರ, ಇವರು ಬರ್ತಾನ, ಮತ್ತು ನಮ್ಮ ಅಣ್ಣನ ಮಕ್ಕಳು ಬಂದಿದ್ದಾರೆ. ಹಾಯ್ ಮಾಡ್ರಲು, ಹಾಯ್ ಮಾಡ್ರಿ. ಹಾಯ್ ಅನ್ರಿ. ನನ್ನ ಹೆಸರು ವಿನೋದ ರೀ. ಇದ್ನ ಹೆಸರು ವೀರಂಗೌಡ. ಈಗಿನ 10ನೇ ಕ್ಲಾಸ್ ನೋಡ್ರಿ, ನಮ್ಕಿನ ಹೈಟ್ ಆಗ್ಯಾರ. ಹೋಗ್ತಾ ಇದ್ದೀವಿ. ನೋಡಂಬರ್ರಿ, ರಶ್ ಐತಂತ ಫುಲ್ಲು. ಹೆಂಗಿರುತ್ತಂತ ತೋರಿಸ್ತೀನಿ. ಜಲ್ದಿ ಬರ್ರಿ ಅಂದ್ರೆ ನಮ್ಮ ತಮ್ಮ ಸೀಟ್ ಸಿಗಲ್ಲ, ಅಲ್ಲ ಟಿಕೆಟ್ ಸಿಗಲ್ಲ, ಜಲ್ದಿ ಬರ್ರಿ ಅಂದನ. ನೋಡಮ್ಮ ಫ್ರೆಂಡ್ಸ್, ನೋಡ್ರಿ ಇಲ್ಲೇ ಬೈಕ್ ಒಳಗೆ ಏನಾದರೂ ತಗೊಳ್ಳೋಣ ಅಂತ ಬೇಕ್ರಿ ಒಳಗೆ ಬೈಕ್ ಒಳಗಂತ ಬೇಕ್ರಿ ಒಳಗೆ ಏನಾನ ತಗೊಳ್ಳೋಣ ಅಂತೇಳಿ. ಮತ್ತೆ ಅಲ್ಲಿ ಏನೋ ತಗೊಂಡಿವಲ್ಲ, ಅದು ಒಂದೇನೋ ತಗೊಂಡಿವ್ರಿ. ಚಿಪ್ಸ್ ತಗೊಂಡ್ಬೇಕು ಗಾಯ್ಸ್. ನೋಡ್ರಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಲಕ್ಷ್ಮೀ ಥಿಯೇಟರ್ ಅಂತ ಐತಿ, ಅಲ್ಲಿ ಬಂದೀವಿ ನೋಡ್ರಿ. ಟಿಕೆಟಿಗೋಸ್ಕರ ಅಷ್ಟೇ ಮೀಡಿಯಂ ಐತಿ ರಶ್, ಬಟ್ ಅಲ್ಲಿ ಗೇಟ್ ಹಾಕ್ಯಾರ. ಫುಲ್ ರಶ್ ಆಗತ್ತಂತ ಮಾಡಾಕ್ಯಾರ. ಏನು ಒಳಗಡೆ ಇರ್ತಾರೆ? ಹೌದಾ? ಎಷ್ಟಲ್ಲಿ? ಫ್ರೆಂಡ್ಸ್, ನಾವು ನಿಂತೀವ್ರಿ. ನೀರು ಬಂದಿಲ್ಲ, ಇನ್ನೂ ಬರ್ತೀನಿ ಅಂದನ. ಆ್ಯಕ್ಚುಲಿ ನಾವು ಎಷ್ಟಿತ್ತಲ್ಲ 1:45 ಐತಿ. 1 ಗಂಟೆಗೆ ಬಂದಿವಿ ನಾವು. ಟಿಕೆಟ್ ಸಿಗಲ್ಲ ಅಂತ ಜಲ್ದಿ ಬರಲ್ಲಿದ್ರೆ ನಮ್ಮ ತಮ್ಮ 1:30 ಅನ್ಸುತ್ತಾ. ಎಷ್ಟು ರಶ್ ಐತಿ ಅಲ್ಲೆಲ್ಲ, ಫುಲ್ ನಿಂತಾರ ಫ್ರೆಂಡ್ಸ್. ನಮ್ಮ ತಮ್ಮ ಏನೋ ಒಂದು ಇದನ್ನು ಮಾಡ್ತಾನ ಅಂತ ಹೇಳಿದಾನ, ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಹೋಗಿದ್ದಾನ. ನೋಡ್ರಿ ನೀರು ಬಂದಿಲ್ಲ ನೋಡ್ರಿ. ನಮ್ಮ ವೀರೇಶ್ ಹೇಳೇನ ಬಿಡ್ರಿ ಅಂದ್ವಿ. ಫ್ರೆಂಡ್ಸ್, ಫುಲ್ಲು ರಶ್ ಐತಿ. ಒಳಗಡೆ ಹೋಗಕ್ಕೂ ಲಾಕ್ ಮಾಡಿದಾರ. ಇನ್ನು ಟಿಕೆಟ್ ತಗೊಂಡಿಲ್ಲ. ಏನಂತ ಹೇಳ್ತಿದ್ರ? ಫೈನಲಿ ಇವಾಗ ಒಳಗೆ ಬಂದೀವಿ ನೋಡ್ರಿ. ಇವಾಗ ಫಸ್ಟ್ ಎಂಟ್ರೆನ್ಸ್ ನಾವೇ ಇದೀವಿ. ಇಲ್ಲೇ ಹೋಗಂಬ್ರೆ ಫುಲ್ಲಿಂದ ನೋಡ್ರಿ. ಫೈನಲಿ ಥಿಯೇಟ್ರ್ ಒಳಗೆ ಬಂದು ಕೂತ್ಕೊಂಡಿದ್ವಿ. ಫುಲ್ ಎಕ್ಸೈಟ್ಮೆಂಟ್ ಆಗಿತ್ತು ಫಿಲಮ್ ಹೆಂಗಿರುತ್ತೆ ಅಂತ. ನಮ್ಮ ಅಣ್ಣನ ಮಕ್ಕಳು ಕೂಡ ಬಂದಿದ್ರಲ್ಲ, ಫುಲ್ ಖುಷಿಯಾಗಿದ್ದರು. ಅವರು ಕೂಡ ಫಸ್ಟ್ ಟೈಮ್ ಥಿಯೇಟ್ರಿಗೆ ಬಂದಿದ್ದರು. ಜ್ಯೋತಿನೂ ಫುಲ್ ಖುಷಿಯಾಗಿದ್ಲು. ಅನನ್ಯ ಅಮೂಲ್ಯನ ಕರ್ಕೊಂಡು ಹೋಗೋಕೆ ಪಾಪ ಅವರು ಸ್ಕೂಲಿಗೆ ಹೋಗಿದ್ರು, ಅದಕ್ಕೋಸ್ಕರ ನಾವೇ ಹೋಗಿದ್ವಿ. ನೆಕ್ಸ್ಟ್ ಟೈಮ್ ಅವ್ರಿಗೂ ತೋರಿಸೋಣ ಅಂತೇಳಿ ಅಂದ್ಕೊಂಡು ನಾವು ಅಷ್ಟೇ ಬಂದಿದ್ವಿ ನೋಡಿ ಫ್ರೆಂಡ್ಸ್. ಹಾಗೆ ಫಿಲಮ್ನ ನೋಡಿ ಲಾಸ್ಟಿಗೆ ಹೇಗಿತ್ತಂತ ನಾವು ಹೇಳ್ತೀವಿ. ಸ್ಟೋರಿ ಏನು ಹೇಳಲ್ಲ, ಸ್ವಲ್ಪ ಹೇಳ್ತೀವಿ ನೋಡಿ. ನೀವು ಹೋಗಿ ಫಿಲಮ್ ನೋಡಿ ಖುಷಿ ಪಡಿ ನೋಡ್ರಿ. ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಬಂದಿದ್ವಿ. ಫಸ್ಟ್ ಒಂದ್ಸಲ ನಮ್ಮ ಕಿಚ್ಚ ಬಾಸ್ ಬಂದಿದ್ವಿ, ಕೋಟಿಗೊಬ್ಬ 2 ಬಂದಿದ್ವಿ. ಅದಾದ್ಮೇಲೆ ಇವಾಗಲೇ ಬಂದೀವಿ ನೋಡ್ರಿ. ಏನಂತ ಗಾಯ್ಸ್, ಬಂದು ಇನ್ನೂ 1 ನಿಮಿಷನ ಆಗಿಲ್ಲ. ಶೇಂಗಾ ತಿನ್ನಕಂತ ನೋಡ್ರಿ. ದವ್ವ ಇಲ್ಲ, ಈಗಾರ ಬಂದು ಶೇಂಗಾ ತಿನ್ನಕೊಂತೀಯನ?
ಇನ್ನೇನು ಫಿಲಮ್ ಸ್ಟಾರ್ಟ್ ಆಗೈತೆ ಅನ್ನೋದ್ರಾಗ ಒಂದು ಅಡ್ವರ್ಟೈಸ್ ಬರುತ್ತಲ್ಲ ಫ್ರೆಂಡ್ಸ್, ಅದು ಗುಟ್ಕಾ ಧೂಮಪಾನ ಅದು ಇದು ಅಂತ, ಅದನ್ನ ನೋಡಿ ನಮಗೆ ಫುಲ್ ಇರಿಟೇಟ್ ಆಗ ಕುಂತ್ಬಿಟ್ಟಿತ್ತು. ಜ್ಯೋತಿ ಮತ್ತು ಸಾವಿತ್ರಿ ಅದನ್ನು ನೋಡೋದಾಗ್ಲಾರ್ದ ಮುಖದ ಮೇಲೆ ಕೈ ಇಟ್ಕೊಂಡು ಕೂತಿದ್ರು ಫ್ರೆಂಡ್ಸ್. ಫುಲ್ ಇರಿಟೇಟಿಂಗ್ ಅನಿಸುತ್ತೆ ಆ್ಯಡ್, ಬಟ್ ಅದು ಒಳ್ಳೇದೇ ಆ್ಯಡ್. ಬಟ್ ಅದನ್ನು ನೋಡಿನೂ ಜನ ತಿಳ್ಕೊಳಲ್ಲ, ಏನೂ ಮಾಡೋಕ್ಕಾಗಲ್ಲ ಗಾಯ್ಸ್, ಅವ್ರ ಹಣೆ ಬರ ಅಷ್ಟೇ. ನಾನು ನಮ್ಮ ಅಣ್ಣನ ಮಕ್ಕಳಿಗೆ ಕೇಳಕ್ಕಂತಿದ್ದೆ, ನೀವು ಇಂಥವೆಲ್ಲ ಮಾಡಬೇಡ್ರಿ, ಇವ್ರಿಗೆ ಹೇಳಕ್ಕಂತಿದ್ನೆ, ಎಲ್ಲರಿಗೂ ಹೇಳಿದೆ ಇಲ್ಲ ಅಂಥದ್ದೆಲ್ಲ ಮಾಡೋಂಗಿಲ್ಲ ಅಂತ ಅಂದರು. ನಮ್ಮ ಅಣ್ಣನ ಮಕ್ಕಳು ಕೂಡ ಇಲ್ಲ ಅಂಥವೆಲ್ಲ ಮಾಡೋಂಗಿಲ್ಲ ನಾವು ಅಂತ ಹೇಳಿದರು. ಅದೊಂದು ಮೆಸೇಜ್ ಕೂಡ ಹೌದು, ಬಟ್ ಅದು ನೋಡೋಕೆ ಸ್ಕ್ರೀನ್ ಮೇಲೆ ಒಂಥರ ಅನ್ಸಕ್ಕುಂತಿತ್ತು. ನೋಡ್ರಿ ಹೆಂಗಿತ್ತು ಈಗೆಲ್ಲ ಲಾಸ್ಟಿಗೆ ರೋಮಾಂಚನ, ಲಾಸ್ಟ್ ಹುಲಿ ಬಂದಾಗ ಆಯ್ತಲ್ಲ ಹಂಗ. ಜೊತೆ ಹೆಂಗಿತ್ತು ಇವಾಗ ಇಂಟರ್ವೆಲ್ ಬಿಟ್ಟಿದಾರ್ರಿ ಫ್ರೆಂಡ್ಸ್. ಇವಾಗ ಇಂಟರ್ವೆಲ್ ಕೊಟ್ಟಿದ್ರು, ನಾವು ವೀರೇಶ್ಗೆ ನಾವು ಅವಾಗಲೇ ಎಲ್ಲ ತೊಗೊಂಬಂದಿದ್ವಿ. ಇವಾಗ ಜ್ಯೂಸ್ ತಂಬರಕ್ಕೆ ಹೋಗ್ಯಾರ ನೋಡ್ರಿ. ಜ್ಯೋತಿ ಫುಲ್ ಹೀರೋಯಿನ್ ಫೀಲಿಂಗ್ ಜೋರ್ ಮಾತಾಡಂಗೆ ನೋಡಿ. ಹೆಂಗಿತ್ತು? ಇಂಟ್ರೆಸ್ಟಿಂಗ್ ಐತಿ, ಇಂಟ್ರೆಸ್ಟಿಂಗ್ ಐತಿ. ಓಕೆ ಗಾಯ್ಸ್, ಇನ್ನು ಫುಲ್ ಇದು ಫಿಲಮ್ ನೋಡಿ ಏನಂತ ರಿವ್ಯೂ ಹೇಳ್ತೀವಿ ಗಾಯ್ಸ್, ನೋಡ್ತಾ ಇರಿ. ಹಾಗೇನ ಬರೀ ತಿನ್ನೋದೇ ಆಗೈತಿ ಗಾಯ್ಸ್. ನೋಡ್ರಿ ಇವಾಗ ವೀರೇಶ ಪೆಪ್ಸಿ ತಂದು ಕೊಟ್ಟಾನ. ಏನಿದೆ ನೋಡ್ರಿ. ಫ್ರೆಂಡ್ಸ್, ಇಂಟರ್ವೆಲ್ ಆದಮೇಲೆ ಒಂದು ಸೀನ್ ಇತ್ತು, ಅದು ಮಾತ್ರ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್. ಅದನ್ನು ನೋಡೋಕಂದ್ರೆ ಫಿಲಮಿಗೆ ಹೋಗ್ಬೇಕು ಅನ್ಸುತ್ತಾ, ಮತ್ತೆ ನೋಡ್ಬೇಕು ಅನ್ಸುತ್ತಾ, ಆ ಥರ ಇತ್ತು. ಅದೇ ಟೈಮ್ನಾಗ ಒಂದು ಇನ್ಸಿಡೆಂಟ್ ಆಯಿತು ಫ್ರೆಂಡ್ಸ್. ಅಲ್ಲೇ ಇದ್ದವ್ರಿಗೊಬ್ಬರಿಗೆ ದೇವ್ರು ಬಂತು, ಹಾಗೆ ಅವ್ರನ್ನ ಹೊರಗೆ ಕರ್ಕೊಂಡು ಹೋದ್ರು. ಫ್ರೆಂಡ್ಸ್, ಕ್ಲೈಮ್ಯಾಕ್ಸ್ ಬಗ್ಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ, ಅಷ್ಟು ಅಲ್ಟಿಮೇಟ್ ಆಗಿತ್ತು. ಅದನ್ನು ಫಿಲಮ್ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ನೀವು. ಫಿಲಮ್ ಅಂತೂ ಮಸ್ತ್ ಇತ್ತು. ಹೇಳಿ ಹೆಂಗಿತ್ತು? ಈತ ನೋಡ್ರಿ ಅದ್ರಾಗ ಬಿಲ್ಡಪ್ ಮತ್ತೆ ಫಿಲಮ್ ಹೆಂಗಿತ್ತು ಹೇಳ್ರಿ. ಎಷ್ಟು ಮಾಡ್ಕೊಂತೀವಿ ಮಾತಾಡ್ತಿಲ್ಲ ಅದಕ್ಕೆ ನೋಡ. ಕಮೆಂಟ್ಸ್ ಸ್ಕ್ರೀನ್ ಶಾಟ್ ಹೊಡೆದಿಟ್ಟಿನ ತಡಿ, ಯಾರ್ಯಾರು ಗುಡ್ ಕಮೆಂಟ್ ಮಾಡ್ಯಾರ ನಿಂಗೆ ನಿಂಗೆ ಕಳಿಸ್ಬೇಕಂತ ಹೇಳಿ ಡಿಲೀಟ್ ಮಾಡ್ಬಿಟ್ರೆ. ಹೆಂಗೈತೆ ಅಂತ ಹೇಳು. ಚಲೋ ಐತಲ್ಲ, ಚೆನ್ನಾಗಿತ್ತಾ? ನಿಂಗೆ ಹೇಳ್ರಿ. ಫಸ್ಟಿಗೆ ಏನು ಅನ್ನಿಸ್ಲಿಲ್ಲ, ಆಮೇಲೆ ಬಾರಿ ಟ್ವಿಸ್ಟ್ ಕೊಟ್ಟಲ್ಲ ಬಾರಿ ಹೆಂಗ ಮಸ್ತ್ ಇತ್ತು. ಅವ್ರನ್ನ ಅವಳಿ ಜವಳಿ ಅಂತಾರಲ್ಲ ಅವ್ರು. ಹೆಂಗಿತ್ತು? ಇನ್ನೂ ಒಂದು ಫ್ರೆಂಡ್ಸ್ ಒಂದು ಇದ್ರಾಗ ತೋರಿಸಿ ನೋಡ್ರಿ, ಅವ್ರಿಗೆ ಸರಿಯಾಗಿ ಕಂಡಿಲ್ಲ. ಒಬ್ರಿಗೆ ದೇವ್ರು ಬಂದ್ಬಿಟ್ಟೈತಿ ಅಲ್ಲಿ. ಕರೆವ ಸುಳ್ಳ ಗೊತ್ತಿಲ್ಲ, ಬಟ್ ಬಂದಿತ್ತು ಅಲ್ಲ ಅಲ್ಲ ಕರೆವ ಸುಳ್ಳ ಗೊತ್ತಿಲ್ಲ, ಬಂದಿತ್ತು. ಕರೆವ ಸುಳ್ಳ ಗೊತ್ತಿಲ್ಲ, ಬಟ್ ಬಂದಿತ್ತು ಅಷ್ಟೇ. ನೋಡಿದ್ವಿ ನಾವು, ಬರೇ ಅವಿವು ನೋಡಕ್ ಕುಂತಿದ್ವಿ ಸೀನ್ ಟಿವಿ ಒಳಗ. ಎಷ್ಟೊತ್ತನ ಅದು ಹೊರ ಕರ್ಕೊಂಡು ಹೋಗ್ರತ್ತಗ. ದೂರ ಇದ್ವಿ, ಸರಿಯಾಗಿ ಕಾಣಿಲ್ಲ ಫ್ರೆಂಡ್ಸ್. ಯಾರಂತಾನು ನೋಡ್ಲಿಲ್ಲ. ನಾವು ಪುಟ್ಟಿನ ನೋಡಕ್ ಹೋಗಿದ್ವಿ, ಯಾಕೆ ವಿಲನ್ ಮಾಡಿಟ್ಬಿಟ್ಟಾರ್ರಿ. ಮನಸ್ಸು ಹಳೆ ಆತ್ರಿ. ಲಾಸ್ಟ್ ಒಂದು ಸಾಂಗರೇ ಕೊಟ್ಟಿಲ್ಲ, ಕೊಟ್ಟಾರಲ್ಲೇ ಬಾ ಬರ್ತಿರ್ತಲ್ಲ ಅವಾಗ ಅಷ್ಟನ್ನ ಕೊಟ್ಟಾರ ಬಿಡು. ಅಂದ್ರೆ ವಿಲನ್ ಮಾಡ್ಬಾರ್ದಾಗಿತ್ತಿಲ್ಲ, ಆತ ಅವ್ರ ಅಪ್ಪನಾರ ಮಾಡ್ಬೇಕಿಲ್ಲ ವಿಲನ್. ಅಯ್ಯೋ ಹಂಗೆ ಅದು ಟ್ವಿಸ್ಟ್ ಇದ್ದಲ್ಲೇ ಬಾರಿ ಇತ್ತು. ಹೌದಲ್ಲ, ಅದೇ ಸ್ಟಾರ್ಟಿಂಗ್ ಅವ್ರ ವಿಲನ್ ಅಂತ ಗೊತ್ತಾಗಿತ್ತಲ್ಲ. ನಾ ಎದಕ್ಕೆ ಎಷ್ಟು ಪ್ರೀತಿ ಮಾಡಕ್ ಹೋಗೋಣ, ಇವ ಎದಕ್ ಹಿಂಗ್ ಮಾಡ್ತೀನಿ ಹೆಂಗ್ ಮಾಡತ್ ನೋಡಂತ ವಿಲನ್ ಆಗಿ ತೋರಿಸಿದ್ದೆ ಬೇಜಾರಾಯ್ತು ಫ್ರೆಂಡ್ಸ್. ಅದು ಬಿಟ್ರೆ ಎಲ್ಲ ಓಕೆ, ಚೆನ್ನಾಗಿತ್ತು.
ಲಾಸ್ಟಿಗೆ ಮಾತ್ರ ಮಸ್ತ್ ಇತ್ತಲ್ಲ ಭಾರಿ ಫುಲ್ ಹೂ ಅಂತ ಮಸ್ತ್ ಮಾಡ್ಯಾರ ಫುಲ್ ಹೌದು ಎಲ್ಲರೂ ಬಾರಿ ಮಾಡ್ಯಾರ ಹ್ಮ್